ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿಯನ್ನ ಪಾಲಿಸದಿರುವುದನ್ನು ಖಂಡಿಸಿ ಹಾಗೂ ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ಸಂಡೂರು ತಾಲೂಕು ಗಣಿ ಅದಿರು ಸಾಗಣೆ ಗುತ್ತಿಗೆದಾರರ ಸಂಘದ ವತಿಯಿಂದ ದೋಣಿಮಲೈ ಕ್ರಾಸ್ನ ಎನ್ಎಂಡಿಸಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘದ ಮುಖಂಡ ಜಯಣ್ಣ, ಹೊರಗಿನ ಕಾರ್ಖಾನೆಗಳು ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳನ್ನು ನಿರ್ಲಕ್ಷಿಸುತ್ತಿವೆ ಎಂದು ಆರೋಪಿಸಿದರು. ತಮ್ಮ ಬೇಡಿಕೆಗಳನ್ನು ಕಂಪನಿಗಳಿಗೆ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳೀಯರಿಗೆ ಉದ್ಯೋಗಾವಕಾಶಗಳ ಕೊರತೆ ಉಂಟಾಗಿದ್ದು ಸಿಎಸ್ಆರ್ ನಿಯಮಗಳನ್ನು ಪಾಲಿಸಲಾಗುತ್ತಿಲ್ಲ. ಇದರಿಂದ ಟ್ರಾನ್ಸ್ಪೋರ್ಟರ್ಗಳು ನಿರುದ್ಯೋಗಿಗಳಾಗಿದ್ದಾರೆ ಎಂದು ಹೇಳಿದರು. ಹಾಗೆಯೇ ಹೊಸಪೇಟೆ ಮತ್ತು ಬಳ್ಳಾರಿಯ ಟ್ರಾನ್ಸ್ಪೋರ್ಟರ್ಗಳಿಗೆ ಪ್ರಭಾವಿಗಳ ಒತ್ತಡದ ಹಿನ್ನೆಲೆಯಲ್ಲಿ ಅವಕಾಶ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಇದರಿಂದ ಸ್ಥಳೀಯರಿಗೆ ಅನ್ಯಾಯವಾಗುತ್ತಿದೆ ಎಂದರು. ಇದು ಮೊದಲ ಹಂತದ ಸೌಮ್ಯ ಹೋರಾಟ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನಾಕಾರರು ಮನವಿ ಪತ್ರವನ್ನು ಸಲ್ಲಿಸಿ ಕಾರ್ಖಾನೆ ಮಾಲೀಕರು ಪ್ರಭಾವಿಗಳಿಗೆ ಮಣಿದು ಕಡಿಮೆ ದರದಲ್ಲಿ ಸಾಗಾಣಿಕೆ ಮಾಡುವವರಿಗೆ ಅವಕಾಶ ನೀಡಬಾರದು. ಸ್ವಂತ ಗಣಿಗಾರಿಕೆ ಹೊಂದಿರುವ ಕಾರ್ಖಾನೆಗಳು ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಆದ್ಯತೆ ನೀಡಬೇಕು. 8/2/2025 ಕರ್ನಾಟಕ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಆಗ್ರಹಿಸಿದರು. ಇದಲ್ಲದೆ ಜಿಂದಾಲ್ ಕಂಪನಿಯು ನಿಗದಿಪಡಿಸಿರುವ ಪ್ರತಿ ಕಿಲೋಮೀಟರ್ ದರವನ್ನು ಅನುಸರಿಸಿ ಎಂಎಂಆರ್ಡಿ ನಿಯಮದಂತೆ ಪಾವತಿ ಮಾಡಬೇಕು. ಗಣಿ ಬಾಧಿತ ಪ್ರದೇಶಗಳಲ್ಲಿ ಆರೋಗ್ಯ, ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು. ಹೊರ ಜಿಲ್ಲೆಗಳಿಗೆ ಸಾಗಾಣಿಕೆ ಗುತ್ತಿಗೆಗಳನ್ನು ಸ್ಥಳೀಯರಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಹಿಂದೆ ನಾವು ಪ್ರತಿಭಟನೆ ಪ್ರೆಸ್ ಮೀಟ್ ಮಾಡಿದ್ವಿ ತಮ್ಮ ಮುಂದೆ. ಇವತ್ತೇನು ಸಂಡೂರು ತಾಲೂಕಿನಿಂದ ಏನು ನಮ್ಮ ಮೈನ್ಸ್ಗಳಿಂದ ಇವತ್ತು ಎಲ್ಲ ಹೊರಗಿನ ಫ್ಯಾಕ್ಟ್ರಿಗಳವರು ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಿರ್ತಕ್ಕಂಥ ಫ್ಯಾಕ್ಟ್ರಿಗಳವರು ಇಲ್ಲಿಂದ ನಮ್ಮ ಮೈನ್ಸ್ಗಳಿಂದ ಕಬ್ಬಿಣದ ಅದಿರನ್ನು ಏನು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಸಂಡೂರಿನ ಸ್ಥಳೀಯ ಒಂದು ಟ್ರಾನ್ಸ್ಪೋರ್ಟರ್ಗಳಿಗೆ ಇವತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ. ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಕೆಲವು ಪ್ರಭಾವಿಗಳಿಗೆ ಮಣಿದು ಅಲ್ಲಿ ಹೊಸಪೇಟೆ ಮತ್ತು ಬಳ್ಳಾರಿ ಅವರು ಬಹಳಷ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೆ ಕೊಪ್ಪಳದ ಜಿಲ್ಲೆಗಳವರು ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಬಹಳಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಟ್ರಾನ್ಸ್ಪೋರ್ಟರ್ಗಳು ಸುಮಾರು 200 ಜನ ಟ್ರಾನ್ಸ್ಪೋರ್ಟರ್ಗಳಿದ್ದಾರೆ. ಜಿಂದಾಲ್ ಕ್ಯಾಪ್ಟಿವ್ ಮೈನ್ಸ್ನಿಂದ ಸುಮಾರು 100-150 ಜನ ಟ್ರಾನ್ಸ್ಪೋರ್ಟರ್ಗಳನ್ನ ಏಕಕಾಲದಲ್ಲಿ ತೆಗೆದು ಹಾಕಿದ್ರು. ಆ ಎಲ್ಲಾ ಟ್ರಾನ್ಸ್ಪೋರ್ಟರ್ಗಳು ಕೂಡ ಇವತ್ತು ಈ ಗಣಿಬಾಧಿತ ಪ್ರದೇಶಗಳವರು ಈ ಗಣಿಗಳನ್ನೇ ನಂಬಿ ಜೀವನ ಮಾಡ್ತಕ್ಕಂಥವ್ರು. ಇವ್ರಿಗೆ ಟ್ರಾನ್ಸ್ಪೋರ್ಟ್ ಬೇಕಂತ ಹೇಳಿ ತಮ್ಮ ಮುಂದೆ ಈ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ವಿಚಾರವನ್ನು ಮಂಡಿಸಿದ್ವಿ. ಏನು ಪತ್ರಿಕಾಗೋಷ್ಠಿಯಲ್ಲಿ ಮಂಡಿಸಿರ್ತಕ್ಕಂಥ ವಿಷಯಗಳು ಸುಮಾರು ಒಂದು 12 ಪಾಯಿಂಟ್ಗಳು ತಗೊಂಡು ಹೋಗಿ ನಾವು ಎಲ್ಲ ಫ್ಯಾಕ್ಟ್ರಿಗಳವರಿಗೆ ತಲುಪಿಸಿ ನಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟಿದ್ದೀವಿ. ಟ್ರಾನ್ಸ್ಪೋರ್ಟ್ ಕೊಡಬೇಕು, ಜೊತೆಗೆ MMRD ಆಕ್ಟ್ ಪ್ರಕಾರ ಏನು ಜಿಂದಾಲ್ ಅವರು ಯಾವ ರೀತಿ ಲಾರಿ ಓನರ್ಗಳಿಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ ಪರ್ ಟನ್ ಪರ್ ಕಿಲೋಮೀಟರ್, ಆ ರೇಟ್ ಫಿಕ್ಸ್ ಮಾಡಬೇಕು. ಆಮೇಲೆ ತಿಂಗಳ ಒಳಗಡೆ ಪೇಮೆಂಟ್ ಕೊಡಬೇಕು. ಪ್ರತಿ ಲಾರಿಗಳವರಿಗೆ ಪ್ರತಿದಿನ ಪೇಮೆಂಟ್ ತಲುಪ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಟ್ರಾನ್ಸ್ಪೋರ್ಟ್ಗಳು ಮಾರ್ಜಿನ್ ಸಪ್ರೇಟ್ ಇರಬೇಕು. ಲಾರಿಗಳ ರೇಟ್ ಸಪ್ರೇಟ್ ಇರಬೇಕು, ಟ್ರಾನ್ಸ್ಪೋರ್ಟ್ಗಳ ಮಾರ್ಜಿನ್ ಸಪ್ರೇಟ್ ಇರಬೇಕು. ಆಮೇಲೆ ಗಣಿಬಾಧಿತ ಪ್ರದೇಶಗಳಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ನೀವು ಕೆಲಸಗಳನ್ನು ಕೊಡ್ಬೇಕು. ಯಾಕಂದ್ರೆ ಇಲ್ಲಿನ ಅದಿರು ಪರ್ಚೇಸ್ ಮಾಡಿ ನೀವು ಅಲ್ಲಿ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇದ್ರಿ. ಆ ಭಾಗದ ಜನಗಳು ತಗೊಂತೀರಿ. ಇಲ್ಲೂ ಕೂಡ ಇವತ್ತು ಸಾವಿರಾರು ಜನಗಳು ನಿರುದ್ಯೋಗಿಗಳು, ವಿದ್ಯಾವಂತ ಯುವಕರು ಇದ್ದಾರೆ. ಇವ್ರಿಗೆ ಕೂಡ ಕೆಲಸ ಕೊಡಬೇಕು. ಇಲ್ಲಿ CSR ವರ್ಕ್ಗಳನ್ನ ಸಂಬಂಧಪಟ್ಟಂತೆ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬಂದ್ರೆ ತಾವು ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟು ಸುಮಾರು ನಾವು 1 ತಿಂಗಳ ಕಾಲ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ನಮ್ಮ ಬೇಡಿಕೆಗಳ ಒಂದು ಪತ್ರವನ್ನು ತಲುಪಿಸಿದ್ವಿ. ಅವ್ರ ಹತ್ರ ರಿಸೀವ್ಡ್ ಕೂಡ ತಗೊಂಡಿದೀವಿ. ಅದಾದ್ಮೇಲೆ ನಾವು ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಮತ್ತೆ ಯಥಾಸ್ಥಿತಿ ಅವ್ರು ಕಾಪಾಡ್ತಾರೆ. ಯಾರು ಕೂಡ ಫ್ಯಾಕ್ಟ್ರಿ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ನಿರ್ಲಕ್ಷ್ಯ ಭಾವನೆ, ಇವ್ರೇನ್ ಮಾಡ್ತಾರೆ ಅನ್ನೋ ಭಾವನೆ ಮೇಲೆ ಇದ್ದಾರೆ. ಹಾಗಾಗಿ ನಾವು ಎಲ್ಲ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಎಲ್ಲರೂ ಸೇರಿಬಿಟ್ಟು ನಾವೊಂದು ತೀರ್ಮಾನ ಮಾಡಿ ಇವತ್ತು ತಾಲೂಕು ಆಫೀಸರ್ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಮಾಡ್ತೀವಿ. ನಮ್ಮನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾ ಇದ್ದಾರೆ ಎಲ್ಲ ಹೊರಗಿನ ಫ್ಯಾಕ್ಟ್ರಿಗಳವರು. ನಮಗೆ ನ್ಯಾಯ ಬೇಕು. ಇಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲ ಅಂದ್ರೆ ನಮ್ಮ ಜೀವನ ಕಷ್ಟ ಇದೆ. ಹಾಗಾಗಿ ನಮಗೆ ಟ್ರಾನ್ಸ್ಪೋರ್ಟ್ ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ನಮಗೆ ಅವಶ್ಯಕವಾಗಿ ಅವರು ಟ್ರಾನ್ಸ್ಪೋರ್ಟ್ ಕೊಡಲೇಬೇಕಂತೇಳಿ ನಾವು ಕಾನೂನಾತ್ಮಕವಾಗಿ ಇವತ್ತು ರಸ್ತೆ ತಡೆದು 1 ದಿನದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾವಲೂಟಿ ಜಯಣ್ಣ, ತುಮಟಿ ಲಕ್ಷ್ಮಣ, GBT ಬಸವರಾಜ್,
ಕಾಳಿಂಗೇರಿ ಮಲ್ಲಿಕಾರ್ಜುನ, ಫಕೀರಪ್ಪ, ನಾಗರಾಜ್, ಅನಿಲ್ ನಿಕ್ಕಂ, ವಾಮಣ್ಣ, ಮರಿಸ್ವಾಮಿ, ಸಿದ್ದೇಶ್, ಸಂದೀಪ್, ಶಿರಾಜ್, ಹುಸೇನ್, ರಾಮಕೃಷ್ಣ ಹೆಗಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.